ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಸವದತ್ತಿ ತಾಲೂಕಿನ ಇನಾಮಹೊಂಗಲ ಗ್ರಾಮದಲ್ಲಿ 9/3/2024ರಲ್ಲಿ ನೂತನ ಬಸ್ ನಿಲ್ದಾಣ ಉದ್ಘಾಟನಾ ಭಾಗ್ಯ ಕಂಡಿತ್ತು. ವೀಕ್ಷಕರೇ, ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳೇ ಕಣ್ಮರೆಯಾಗಿವೆ. ಬಸ್ ನಿಲ್ದಾಣ ನಿರ್ಮಾಣವಾಗಿ ಸುಮಾರು 2 ವರ್ಷಗಳೇ ಕಳೆದರೂ ಮೈದಾನ ಡಾಂಬರೀಕರಣ ಕಾಣದೆ ದಿನನಿತ್ಯ ಪ್ರಯಾಣಿಕರಿಗೆ ಧೂಳಿನ ಗೋಳು ತಪ್ಪುತ್ತಿಲ್ಲ. ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದ್ದರೂ ಇಲ್ಲದಂತಾಗಿದ್ದು, ನೀರಿನ ವ್ಯವಸ್ಥೆ ಕಲ್ಪಿಸದೆ ಪ್ರಯಾಣಿಕರು ಬಯಲು ಶೌಚಕ್ಕೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಮಹಿಳಾ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಭದ್ರತಾ ಸಿಬ್ಬಂದಿ ಕೊಠಡಿ ಇದೆ, ಆದರೆ ಸಿಬ್ಬಂದಿಗಳೇ ಇಲ್ಲ. ಇದರಿಂದ ಇನಾಮಹೊಂಗಲ ಬಸ್ ನಿಲ್ದಾಣ ಕುಡುಕರ ಅಡ್ಡೆಯಾಗಿದ್ದು, ಈ ಬಸ್ ನಿಲ್ದಾಣಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯ ಹಾಗೂ ಭದ್ರತೆ ಒದಗಿಸಿ ಪ್ರಯಾಣಿಕರ ಹಿತ ಕಾಪಾಡಬೇಕೆಂದು ಕೆಆರ್ಎಸ್ ಪಕ್ಷದ ಸದಸ್ಯ ಮುನ್ನಾ ಹುಜ್ರತಿ ಆಗ್ರಹಿಸಿದ್ದಾರೆ. ಸಮಿತಿ ಪಕ್ಷ ಬೆಳಗಾವಿ ಜಿಲ್ಲಾ ಸೇನಾನಿ. ಇವತ್ತು ನಾವು ಈ ವಿಡಿಯೋ ಮಾಡೋದು ವಿಶೇಷ ಏನಪ್ಪ ಅಂತಂದ್ರೆ, ಇವತ್ತು ನಾವು ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಇನಾಮಹೊಂಗಲ ಗ್ರಾಮ, ಇಲ್ಲಿ ಒಂದು ಭವ್ಯಾಕಾರದ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ, ಒಂದು ಕುಂಡ್ರಾಕೆ ವ್ಯವಸ್ಥೆ ಇಲ್ಲ. ಬಸ್ ಸ್ಟ್ಯಾಂಡ್ ನೋಡ್ರೆ ಧೂಳು ಹರುವಂಥದ ಇದೊಂದು ಮಣ್ಣಿ ರೋಗದ ತಾಣ ಆಗೈತಿದೆಲ್ಲ. ಬಂದು ಕುಂಡ್ರುವಂಥ ಪ್ರಯಾಣಿಕರಿಗೆ, ಸಣ್ಣ ಮಕ್ಕಳಿಗೆಲ್ಲ ಸಿಕ್ಕಾಬಿಟ್ಟು ಧೂಳು ಹಾರಿಕ್ಯಾಸ. ಇಲ್ಲಿ ಬಸ್ ಸ್ಟ್ಯಾಂಡ್ 2 ವರ್ಷ ಆತಂತ ಇಲ್ಲಿ ಡಾಂಬರೀಕರಣ ಇಲ್ಲಿ ಮತ್ತು ಲಕ್ಷ ಕೋಟ್ಯಾನುಗಟ್ಟಲೆ ಖರ್ಚು ಮಾಡ್ಕ್ಯಾಸ ಬಸ್ ಸ್ಟ್ಯಾಂಡ್ ಕಟ್ತಾರು. ಕುಂಡ್ರುವಂಥ ವ್ಯವಸ್ಥೆ ಇಲ್ಲಿ ಚಂದ ನಮಗೆ ಇಲ್ಲಿ. ಮತ್ತು ಬಸ್ ಬಂದ ಪ್ರಯಾಣಿಕ ಹತ್ತುವಂಥವ್ರಿಗೆ ಒಂದು ಚಂದಗೆ ರಸ್ತೆ ಅಲ್ಲಿ ಬಸ್ ಎಂಟ್ರ್ ಒಳಗದು ಬಸ್ಸಿನ ಪೂರ. ಮತ್ತು ಇಲ್ಲಿ ಸಣ್ಣ ಮಗಳಿಂದ ಶೌಚಾಲಯದಂತೆ ಪೂರ ನೋಡ್ಬೋದು ಇದನ್ನೆಲ್ಲ. ಆಮೇಲೆಲ್ಲ ಸಿಕ್ಕಲ್ಲಿ ಸೆರೆ ಪಾಕಿಟ್ಗಳು. ಇದೊಂದು ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು ಕುಂಡ್ರುವಂಥ ಬಸ್ ನಿಲ್ದಾಣ ಇದೆಲ್ಲ ಅವ್ಯವಸ್ಥೆ ಆಗೈತಿ. ಮತ್ತು ಇನ್ನು ಶಾಸಕರ ನಾಚಿಕೆಗಿಡುವಂಥ ವಿಶ್ವಾಸ ವೈದ್ಯ ಈ ಕ್ಷೇತ್ರದ ಶಾಸಕರು, ಮತ್ತು ಅವ್ರಿಗೆ ಒಂದು ಸ್ವಲ್ಪ ಇಲ್ಲಿ ಇನಾಮಗಳ ಕಡೆ ಅವರು ಬಂದಾರಲ್ಲೋ ಗೊತ್ತಿಲ್ಲ. ಇಲ್ಲಿ ಅವ್ಯವಸ್ಥೆ ನೋಡೋಕೆ ಇನ್ಯಾರು ಒಂದು ಸ್ವಲ್ಪ ಸುಧಾರಿಸುವಂಥ ವ್ಯವಸ್ಥೆ ಮಾಡಲಿ ಅಂತ ಇದು ಕರ್ನಾಟಕ ರಾಷ್ಟ್ರ ಪಕ್ಷ ಸಮಿತಿಯಿಂದ ಇದೊಂದು ಮನವಿ.